ಆದರೆ ಜನರು ಕೊರೋನಾ ನಿಯಂತ್ರಣಕ್ಕೆ ಬರದಿದ್ರೆ ಶಾಲೆಗಳು ಓಪನ್ ಆಗೋದು ಇಲ್ಲ, ಓಪನ್ ಮಾಡೋದು ಬೇಡ. ಕೊರೋನಾ ಕಡಿಮೆ ಆದ್ರೆ ಶಾಲೆಗಳನ್ನ ಓಪನ್ ಮಾಡಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಮೇಲೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಜ್ಞರು ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ಆದರೆ 23ನೇ ತಾರೀಕಿಂದ ಶಾಲೆಗಳನ್ನು ಓಪನ್ ಮಾಡ್ತೀವಿ ಅಂತ ಸರ್ಕಾರ ಮುಂದಾಗ್ತದೆ. ಇಲ್ಲ, ಅದು ನೋಡ್ಕೊಂಡು ಮಾಡಬೇಕು. ಯಾವಾಗಲೂ 23ನೇ ತಾರೀಕಿನಿಂದ ಶಾಲೆಗಳನ್ನ ಓಪನೇ ಮಾಡಬೇಡಿ ಅಂತ ಹೇಳಕ್ ಹೋಗೋದಿಲ್ಲ. ಮಾಡಿ, ಬಟ್ ಕೊರೋನಾ ಕಂಟ್ರೋಲ್ ಮಾಡಿ. ಕೊರೋನಾ ಕಂಟ್ರೋಲ್ ಇಲ್ದೇನೆ ಮಕ್ಕಳಿಗೆ ಮಾಡಿದ್ರೆ, ಶಾಲೆ ಓಪನ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಶಾಲೆ ಓಪನ್ ಮಾಡಲೇಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಶಾಲೆ ಓಪನ್ ಮಾಡಲೇಬೇಕು. ಬಟ್ ಕೊರೋನಾ ಇದ್ರೆ ಅದು ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ ಮಾಡಕ್ ಹೋಗಬೇಡಿ. ಮೂರನೇ ಒಂದ್ ಕಡೆ ಲಾಕ್ಡೌನ್ ನ ಭೀತಿ ಕಾಡ್ತಾ ಇದೆ. ಇವತ್ತು ಸಂಜೆ ಯಾವ ರೀತಿಯಾದಂತಹ ಒಂದು ರೂಲ್ಸ್ ಅನ್ನ ತರ್ತಾರೆ, ಏನು ಮಾರ್ಗಸೂಚಿಗಳನ್ನು ತರ್ತಾರೆ ಅನ್ನುವಂತಹ ಒಂದು ಎಲ್ಲಾ ರೀತಿಯಾದಂತಹ ನಿರೀಕ್ಷೆಗಳು ಕೂಡ ಇದೆ. ಇನ್ನೊಂದು ಕಡೆ ಕೇಂದ್ರದ 4 ಸಚಿವರು ಜನಾಶೀರ್ವಾದ ಯಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ ಆಗಸ್ಟ್ 16ರಿಂದ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಯಾವ ರೀತಿಯಂತಹ ರೂಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಮಾರ್ಗಸೂಚಿಗಳನ್ನ ಪ್ರತಿದಿನ ಒಂದೊಂದು ಮಾರ್ಗಸೂಚಿಗಳು ಬರ್ತಾ ಇದೆ, ಎಲ್ಲವೂ ಕೂಡ ಕಂಟ್ರೋಲ್ಗೆ ತರಬೇಕು ಕೊರೋನಾವನ್ನ ಅಂತ ಹೇಳಿ. ಆದ್ರೆ ಈಗ ಕೇಂದ್ರದ ಈ 4 ಸಚಿವರ ಜನಾಶೀರ್ವಾದ ಯಾತ್ರೆ ಯಾವ ಸಂದೇಶವನ್ನ ಕೊಡುತ್ತೆ, ಯಾವ ಕಾರಣಕ್ಕಾಗಿ ಅಂತ ಹೇಳಿ? ನವಿತಾ ಜೈನ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ. ಅಲ್ಲದೆ ಗಡಿ ಜಿಲ್ಲೆಗಳಲ್ಲಿ ಯಾವುದೇ ಕಾರಣ ಕೂಡ ಗಡಿ ಜಿಲ್ಲೆಗಳಿಂದಲೇ ಕೂಡ ಅಲ್ಲಿ ಬಂದಿರತಕ್ಕಂಥ ವಲಸಿಗರು ಇರ್ಬೋದು, ಅಲ್ಲಿ ಓಡಾಟಗಳ ಮತ್ತು ಸಾರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಏನು ಕೋವಿಡ್ ಜಾಸ್ತಿ ಆಗ್ತಿರುವಂತದ್ದು, 3ನೇ ಅಲೆಗೆ ಮುಂಜಾಗ್ರತಾ ಕ್ರಮ ನಾವು ಕೈಗೊಳ್ತೀವಿ, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ, ಅಲ್ಲಿ ಕಟ್ಟೆಚ್ಚರ ವಹಿಸ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿರುವಂತದ್ದು. ಮತ್ತು ಈ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ ಮತ್ತು ಆರೋಗ್ಯ ಇಲಾಖೆ ಕೂಡ ಆಕ್ಟಿವ್ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಇದೇ ಆಗಸ್ಟ್ 16ರಿಂದ ರಾಜ್ಯದ ಕೇಂದ್ರದ 3 ಕೇಂದ್ರ ಸಚಿವರಾಗಿರ್ತಕ್ಕಂಥ 4 ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ, ನಾರಾಯಣಸ್ವಾಮಿ, ಭಗವಂತ ಖೂಬಾ, ರಾಜೀವ್ ಚಂದ್ರಶೇಖರ್, ಈ 4 ಸಚಿವರುಗಳು ಇದೀಗ ಆಗಸ್ಟ್ 16ರಿಂದ 19ರವರೆಗೆ ಜನಾಶೀರ್ವಾದ ಯಾತ್ರೆ ಅಂತೇಳಿ ಗಡಿಭಾಗ ಜಿಲ್ಲೆಗಳಲ್ಲಿ ಈಗ ಯಾತ್ರೆಯನ್ನ ಕೈಗೊಳ್ತಿದ್ದಾರೆ. ಇದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಏನು ಗಡಿಭಾಗದ ಜಿಲ್ಲೆಗಳಲ್ಲಿ ಏನು ಜನರು ಸೇರಬಾರದು ಮತ್ತು ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಕೇರಳ ಇರಬಹುದು, ಮತ್ತೊಂದು ಕಡೆ ಪಕ್ಕದ ತಮಿಳುನಾಡು ಇರಬಹುದು, ಆಂಧ್ರಪ್ರದೇಶ ಇರಬಹುದು. ಈಗ ಈ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಕಂಟ್ರೋಲ್ ಮಾಡಲಿಕ್ಕಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿದೆ. ಆದ್ರೆ ಇದೀಗ ರಾಜೀವ್ ಚಂದ್ರಶೇಖರ್ ಅವರು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸವನ್ನ ಹಮ್ಮಿಕೊಂಡಿರುವಂತದ್ದು 16ರಿಂದ 19ರೊಳಗಡೆ. ಇನ್ನ ಒಂದ್ ಕಡೆ ನಾರಾಯಣಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರವಾಸವನ್ನ ಹಮ್ಮಿಕೊಂಡಿರುವಂತದ್ದು. ಈ ಜನಾಶೀರ್ವಾದ ಈ ಬೆಂಗಳೂರು ಗ್ರಾಮಾಂತರಕ್ಕೆ ತಮಿಳುನಾಡು ಜಿಲ್ಲೆ ಬಾರ್ಡರ್ ಆಗಿದ್ರಿಂದ ಎಲ್ಲೊಂದ್ ಕಡೆ ಇಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನ ಕೊಡಗು ಮತ್ತು ಮಂಗಳೂರು ಅಲ್ಲಿ ಕೇರಳದ ಗಡಿಭಾಗ ಆಗಿದ್ರಿಂದ ಅಲ್ಲಿಗೆ ರಾಜೀವ್ ಚಂದ್ರಶೇಖರ್ ಪ್ರವಾಸವನ್ನ ಮಾಡ್ತಿದ್ದಾರೆ. ಆ ಮುಖಾಂತರ ಜನಸಂದಣಿಯನ್ನು ಸೇರಿಸಿದ್ದಾರೆ ಅನ್ನೋದು ಕೂಡ ಈಗ ಗಂಭೀರವಾಗಿ ಕೇಳಿಬರುತ್ತಿರತಕ್ಕಂಥ ಆರೋಪ. ಮತ್ತೊಂದು ಕಡೆ ಭಗವಂತ ಖೂಬರ್ ಅವರು ಬೀದರ್ ಜಿಲ್ಲೆ, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆ ಮತ್ತು ರಾಯಚೂರು ಪ್ರವಾಸವನ್ನ ಕೈಗೊಳ್ತಿರುವಂತದ್ದು. ಆ ಭಾಗದ ಗಡಿ ರಾಜ್ಯಗಳಾಗಿರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ನಮಗೆ ಹೊಂದಿಕೊಂಡಿರತಕ್ಕಂಥದ್ದು. ಅಲ್ಲೂ ಕೂಡ ಎಲ್ಲೊಂದು ಕಡೆ ಅದು ಗಡಿ ಜಿಲ್ಲೆಗಳಾಗಿರುವಂತದ್ದು. ಇದರ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಅವರು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಜನಾಶೀರ್ವಾದ ಯಾತ್ರೆಯನ್ನು 16ರಿಂದ 19ನೇ ತಾರೀಕುವರೆಗೂ ಮಾಡ್ತಾರೆ. ಹಾಗಾಗಿ ಇವರು ಎಲ್ಲೊಂದ್ ಕಡೆ ಸರ್ಕಾರದ ಕಾನೂನು ಮತ್ತು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿದ್ರ. ಕೇಂದ್ರ ಸಚಿವರು ಎಲ್ಲೊಂದ್ ಕಡೆ ಕೇಂದ್ರದ ಸಾಧನೆಗಳು ಮತ್ತು ಕೋವಿಡ್ ಅಲೆಗೆ ಸಂಬಂಧಪಟ್ಟಾಗೆ ಅವೇರ್ನೆಸ್ ಮಾಡುವ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಸರ್ಕಾರ ಏನು ಗಡಿ ಜಿಲ್ಲೆಗಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ಮುಂದಾಗಿರುವಂತದ್ದು, ಈಗಾಗಲೇ ಕ್ರಮವನ್ನು ಕೈಗೊಂಡಿರುವಂತದ್ದು, ಅಂತ ಜಿಲ್ಲೆಗಳಲ್ಲೇ ಪ್ರವಾಸವನ್ನು ಹಮ್ಮಿಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದೀಗ ಬಿಜೆಪಿ ವಲಯದಲ್ಲೇ ಪ್ರಶ್ನೆ ಮೂಡ್ತಿರುವಂತದ್ದು. ಒಟ್ಟಾರೆ ಈ ಸಂಬಂಧಪಟ್ಟ ಸರ್ಕಾರದ ಕಾನೂನನ್ನು ಮತ್ತು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳಿಗೆ ಎಲ್ಲೊಂದ್ ಕಡೆ ಕೇಂದ್ರ ಸಚಿವರು ತಿರುಗೇಟುಗಳನ್ನು ಕೊಡ್ತಿದ್ದಾರಾ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.